ಸ್ಲಿಪ್ಪರ್ ಬಿಟ್ಟು ವಿಶೇಷ ಇಲ್ಲಿ ದೇವಸ್ಥಾನಕ್ಕೆ ಹೋದಂಗೆ ನಮ್ಮ ಜಾಗನೂ ಒಂದು ಪವಿತ್ರವಾದ ಸ್ಥಳ ಮೊದಲನೇದಿದು. ಅದಕ್ಕಾಗಿ ಬಿಡ್ಬೇಕು, ಎಲ್ಲರೂ ಬಂದವರೆಲ್ಲ ಬಿಟ್ಟೆ ಒಳಗ್ ಬರೋಂಥದ್ದು. ಇಲ್ಲಿ ಶಾಂಪೂ ಜಿಂಜರ್ ಇದೆ, ಕಪ್ಪು ಅರ್ಶಿನ ನೋಡ್ರಿ, ಹೂವು ಬಿಟ್ಟಿದೆ ನೋಡ್ರಿ. ನಮ್ದು ಸ್ಪೆಷಲ್ ವೆರೈಟಿ ಕನಕಾಮೃತ ಅಂತ ಹಲ್ಸು, ವಿಶೇಷವಾದ ಬಹಳ ರುಚಿಯಾಗಿರೋಂಥ ಹಣ್ಣ ಅಂತ. ಇದು ಬಹಳ ಈ ನಿಂಬೆ ಜಾತಿಯಲ್ಲಿ ಆದಿ ಅಂತ ಕರಿಬಹುದು, ಅಂದ್ರೆ ಮೊದಲು ತಳಿ. ಇದರಿಂದನೇ ಪ್ರಾರಂಭ ಆಗಿ ಇದರಿಂದ ಬೇರೆ ತಳಿಗಳೆಲ್ಲ ಅಭಿವೃದ್ಧಿ ಹೊಂದಿರೋಂಥದ್ದು. ನೋಡ್ರಿ ಇಲ್ಲಿ ಆಂಧ್ರದ್ದು ಸೌತೆಕಾಯಿ, ಅಲ್ಲಿ ಸೊಂಡೆಕಾಯಿ, ನೀವು ಇದು ಔಷಧಿ ಗುಣಗಳಿರೋಂಥದ್ದು. ಮಾವಿನ ಮೇಳ ಇಲ್ಲಿ ಏನಂದ್ರೆ 90ಕ್ಕಂತೂ ಹೆಚ್ಚಿನ ತರದ್ದು ನಾಟಿ ಮಾವಿನ ಹಣ್ಣುಗಳನ್ನ ನಾವು ಪ್ರದರ್ಶನ ಮಾಡಕತ್ತೀವಿ. ಎಷ್ಟಿದೆ ಸರ್? 90ಕ್ಕಂತೂ ಹೆಚ್ಚಿಗಿದಾವೆ ಇಲ್ಲಿ. 90? ಮೋರ್ ದೆನ್ 90 ವೆರೈಟೀಸ್. ಟಾಪ್ ಅಂತ ಮಣ್ಣಿನಲ್ಲಿ ಕಟ್ಟ ಪದ್ಧತಿ, ಬಿದಿರಲ್ಲಿ ತಡಿಕೆ ತರ ಎಣದು ಅದಕ್ಕೆ ಮಣ್ಣು ಮೆತ್ತು ಬಿಟ್ರೆ ಆ ಕಡೆ ಈ ಕಡೆ ಅದು ಮುಗಿದೋಕತ್ತೆ. ಪೋರ್ಡ್ ಅರ್ತ್ ಅಂತಂದು ಬರೇ ಮಣ್ಣೆ ಅದನ್ನ ಒಳಗಡೆಗೆ ತುಂಬಿಸಿ ಕಟ್ಟಿರೋಂಥದ್ದು. ತೆಂಗಿನ ಗಿಣ್ಣ, ನೀವು ತೆಂಗಿನಕಾಯಿಯಿಂದ ಇದ್ರ ಒಳಗೆ ಏನ್ ಬಂದಿರುತ್ತಲ್ಲ, ಮೊಳಕೆ ಬಂದಿರೋ ಇದ್ರಲ್ಲಿ ಈ ತರ ಕಾಯಿ ತುಂಬಾ ತುಂಬಿಕೊಂಡಿರುತ್ತೆ. ಇದು ನೀವು ಅದು ತಿಂದ್ರೆ ಅದ್ರದ್ದು ವಿಶೇಷತೆ ಏನನ್ನೋದು ಗೊತ್ತಾಗುತ್ತೆ. ಕೊಬ್ಬರಿಯಲ್ಲಿರೋಂಥ ಪೋಷಕಾಂಶಗಳು, ಎಳ್ನೀರಲ್ಲಿರೋಂಥ ಪೋಷಕಾಂಶಗಳು ಎಲ್ಲ ಇದ್ರಲ್ಲಿ ಬಂದಿರ್ತಾವ ಈ ಭಾಗದಲ್ಲಿ. ಇದು ಏನೋ ಈ ಸಸಿ ಬೆಳಿಲಿಕ್ಕೆ ಸಿದ್ಧ ಆಹಾರ. ಹೆಂಗೆ ಗಿಣ್ಣದ ಹಾಲು ಕರು ಬೆಳಿಲಿಕ್ಕೆ ಪೋಷಕಾಂಶಗಳು ಚೆನ್ನಾಗಿರ್ತಾವ, ಆ ತರ ಅತ್ಯಂತ ಪೌಷ್ಟಿಕಾಂಶ ಇರೋಂಥ ಭಾಗ ಯಾವ್ದಂದ್ರೆ ತೆಂಗಿನ ಗಿಣ್ಣ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೀವಿ, ಬನ್ನಿ ನೋಡೋಣ. ಬನ್ನಿ, ತೋಟಕ್ಕೆ ಬಂದಿದ್ದೀವಿ ಈಗ. ಇವತ್ತು ಹೆಸರೋತ್ಸವ ನಡೆಸ್ತಾ ಇದ್ದೀರಾ, ಹೇಗಿದೆ ಅಂತ ತೋರಿಸಬಹುದಾ? ಬನ್ನಿ ನೋಡೋಣ, ಬನ್ನಿ. ಇದು ಪ್ರತಿ ವರ್ಷ ನಡೆಸ್ತೀರಾ ಸರ್ ಇಲ್ಲಿ? ನೋಡ್ರಿ, ಎಲ್ಲ ಮಕ್ಕಳಿಂದ ಹಿಡಿದು ಎಲ್ಲರೂ ಇಲ್ಲಿಗೆ ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಎಲ್ಲ ಸ್ಲಿಪ್ಪರ್ ಬಿಟ್ಟು ವಿಶೇಷ ಇಲ್ಲಿ ದೇವಸ್ಥಾನಕ್ಕೆ ಹೋದಂಗೆ. ನಮ್ಮ ಜಾಗನೂ ಒಂದು ಪವಿತ್ರವಾದ ಸ್ಥಳ ಮೊದಲನೇದಿದು. ಅದಕ್ಕಾಗಿ ಬಿಡ್ಬೇಕು, ಎಲ್ಲರೂ ಬಂದವರೆಲ್ಲ ಬಿಟ್ಟೆ ಒಳಗ್ ಬರೋಂಥದ್ದು. ಎರಡನೇದು, ಬರಿಗಾಲ್ ನಡಿಗೆಯಿಂದ ಎಲ್ಲರಿಗೂ ಆರೋಗ್ಯಕ್ಕೆ ಬಹಳ ಒಳ್ಳೇದಾಕತ್ತೆ. ಅದ್ರ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೊಬೇಕಾದ್ರೆ ದ ಅರ್ಥಿಂಗ್ ಮೂವಿ ಅಂತ ಡಾಕ್ಯುಮೆಂಟ್ರಿ ಇದೆ, ನೀವು ನೋಡ್ರಿ, ಗೊತ್ತಾಗುತ್ತೆ. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಬನ್ನಿ ಹೋಗೋಣ. ನೋಡ್ರಿ, ಬಟರ್ಫ್ಲೈ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಮ್ದು ರಿಜಿಸ್ಟ್ರೇಷನ್, ಎಲ್ಲರೂ ಬಂದವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಸ್ಕೋಬೇಕು. ನಮ್ ಜೊತೆಗೆ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ನೋಡ್ರಿ, ಇಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಾವು ಆಕ್ಟಿವ್ ಆಗಿ ಪ್ರೆಸೆಂಟ್ ಇದೀವಿ. ಇವು ಯಾವಾದ್ರೂ ನೀವು ಇದು ಮಾಡ್ಕೋಬಹುದು. ಸೆಲ್ಫಿ ಪಾಯಿಂಟ್. ನೋಡ್ರಿ, ಬಂದವರೆಲ್ಲ ಫೋಟೋ ಎಳಿಲಿಕ್ಕೆ ಒಂದು ಸೆಲ್ಫಿ ಪಾಯಿಂಟ್ ಡಿಸೈನ್ ಮಾಡಿರೋದು ನೋಡ್ರಿ. ಎಲ್ಲಾ ತರದ್ದು ವೈವಿಧ್ಯವಾಗಿ ಎಲ್ಲ ಈ ತರ ಬಂದವರೆಲ್ಲ ಇಲ್ಲಿ ಇಳಿಲಿಕ್ಕೆ ಅನುಕೂಲ. ವೈವಿಧ್ಯವಾಗಿ ಎಲ್ಲಾ ತರದ್ದು ಇಟ್ಟಿದೀವಿ. ಪ್ರತಿಯೊಬ್ರು ಎಲ್ಲರೂ ತೆಗಿತಾ ಇರ್ತಾರೆ. ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಪ್ರದರ್ಶನ ನಡೀತಾ ಇದೆ, ಎಕ್ಸಿಬಿಷನ್. ನೀವು ಇಲ್ಲಿ ಬರ್ಬೋದು, ಇಲ್ಲಿ ನೋಡ್ಲಿಕ್ಕೆ ಎಲ್ಲ ವೈವಿಧ್ಯವಾದ್ದು. ನೋಡ್ರಿ, ಇಲ್ಲಿ ಶಾಂಪೂ ಜಿಂಜರ್ ಇದೆ, ಕಪ್ಪು ಅರ್ಶಿನ ನೋಡ್ರಿ, ಹೂವು ಬಿಟ್ಟಿದೆ ನೋಡ್ರಿ. ನಮ್ದು ಸ್ಪೆಷಲ್ ವೆರೈಟಿ ಕನಕಾಮೃತ ಅಂತ ಹಲ್ಸು, ವಿಶೇಷವಾದ ಬಹಳ ರುಚಿಯಾಗಿರೋಂಥ ಹಣ್ಣು. ನೋಡಲ್ಲಿ ರಾಜಬಾಳೆ, ನೀವೆಲ್ಲ ಆ ಹೆಸರಲ್ಲೇ ರಾಜ ಅನ್ನೋದಿದೆ. ಅಂದ್ರೆ ಬಾಳೆಗಳಿಗೆ ಎಲ್ಲ ವೆರೈಟಿಯಲ್ಲೂ ಇದೇ ರಾಜ ಇದ್ದಂಗೆ, ಅಷ್ಟು ವಿಶೇಷವಾದ ತಳಿ ಅದು. ಆಂಧ್ರದಲ್ಲಿ ಚಕ್ರಕೇಳಿ ಅಂತ ಕರೀತಾರೆ ತೆಲುಗಲ್ಲಿ. ಲಕ್ಷ್ಮಣ್ ಫಲ ನೋಡ್ರಿ, ಇವತ್ತು ಕ್ಯಾನ್ಸರ್ ಪೇಷಂಟ್ಗಳಿಗೆಲ್ಲ ಬಹಳ ಬೇಡಿಕೆ ಇರೋಂಥದ್ದು, ಎಲ್ಲರಿಗೂ ಅವಶ್ಯಕತೆ ಇರೋಂಥ ಹಣ್ಣು. ನೋಡ್ರಿ, ಅಲ್ಲಿ ವಾಟರ್ ಆಪಲ್ ನೋಡ್ರಿ, 5 ತರದ್ದು ಬಣ್ಣ, ಆಕಾರ, ತಳಿಗಳೆಲ್ಲ ಇದಾವೆ. ನೋಡ್ರಿ, ಇಲ್ಲಿ ಸಕ್ಕರೆ ಬಾಳೆ, ವಿಶೇಷವಾದ ಬಾಳೆ ತಳಿ ನೋಡ್ರಿ. ಇದು ಮಾದಲ ಅಂತ. ಇದು ಬಹಳ ಈ ನಿಂಬೆ ಜಾತಿಯಲ್ಲಿ ಆದಿ ಅಂತ ಕರಿಬಹುದು, ಅಂದ್ರೆ ಮೊದಲು ತಳಿ. ಇದರಿಂದನೇ ಪ್ರಾರಂಭ ಆಗಿ ಇದರಿಂದ ಬೇರೆ ತಳಿಗಳೆಲ್ಲ ಅಭಿವೃದ್ಧಿ ಹೊಂದಿರೋಂಥದ್ದು. ವಿಶೇಷವಾದ ಔಷಧಿ ಗುಣಗಳಿದಾವೆ.
ಬಹಳ ವಿಶೇಷವಾದ ಹಣ್ಣು. ಆಮೇಲೆ ದೊಡ್ಲಿಕಾಯಿ ನೋಡ್ರಿ, ಅದ್ರ ಸೈಜ್ ನೋಡ್ರಿ ಎಷ್ಟು ಇದೆ, ಈ ತರದ್ದು ಸೈಜ್ ನೋಡ್ರಿ. ಆಮೇಲೆ ನೋಡ್ರಿ ಇಲ್ಲಿ ಕರಿಬಾಳೆ, ಔಷಧಿ ಗುಣಗಳು ಇರೋಂಥದ್ದು. ಸ್ಟಾರ್ ಫ್ರೂಟ್, ಇಲ್ಲಿ ಜಿಲಿಂಬರಿ ಹಣ್ಣು ಅಂತಾನು ಕರೀತಾರೆ ದಾವಣಗೆರೆ ಭಾಗದಲ್ಲಿ. ಆಮೇಲೆ ಪ್ಯಾಷನ್ ಫ್ರೂಟ್, ಪಾನಕದ ಹಣ್ಣು. ನೋಡ್ರಿ ಇಲ್ಲಿ ಆಂಧ್ರದ್ದು ಸೌತೆಕಾಯಿ, ಅಲ್ಲಿ ವಿಶೇಷವಾಗಿ ಅದರಲ್ಲಿ ಚಟ್ನಿ ಎಲ್ಲ ಮಾಡ್ತಾರಲ್ಲಿ. ಕಾಬಾಳೆ ತಳಿ, ಪೆರು ಪ್ಯಾರ್ಲೆ ಹಣ್ಣು, ಮರ ಹತ್ತಿದು ನೋಡ್ರಲ್ಲಿ ಸ್ಯಾಂಪಲ್ ಇಟ್ಟಿದ್ದಾರೆ. ಈಗ ಎಲ್ಲರಿಗೂ ಹೊಲದಲ್ಲಿ ಬೆಳೆ ಹತ್ತಿನೇ ಗೊತ್ತು, ಮರ ಹತ್ತಿ ಹಾಕಿದ್ರೆ ಬಹುವಾರ್ಷಿಕ ಹತ್ತಿ ಬರ್ತಾ ಇರುತ್ತೆ. ನೋಡ್ರಿ ಇಲ್ಲಿ ಸೊಂಡೆಕಾಯಿ, ನೀವು ಇದು ಔಷಧಿ ಗುಣಗಳಿರೋಂಥದ್ದು. ಇಲ್ಲಿ ಸಾಮಾನ್ಯ ಇಲ್ಲಿ ಉಪಯೋಗಿಸೋದ್ರ ಸರಿಯಾಗಿ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ವಾರಕ್ಕೊಂದ್ಸಲ ಆದ್ರೂ ಇದನ್ನು ಉಪಯೋಗಿಸ್ಲೇಬೇಕನ್ನೋ ವಿಶೇಷತೆ ಇದೆ, ಔಷಧಿ ಗುಣಗಳು ಇರೋದ್ರಿಂದ. ಹೆಂಗೆ ಬರೀ ಅದ್ರಲ್ಲಿ ತರಕಾರಿ ಪಲ್ಯ ಮಾಡ್ಕೊಂಡು ಮಾಡೋಂಥದ್ದು. ನೋಡ್ರಿ ಇದು ಚಂದ್ರಬಾಳೆ, ನೀವು ಅದು ಸೈಜ್ ನೋಡ್ರಿ, ಒಳ್ಳೆ ಔಷಧಿ ಗುಣಗಳು ಇರೋಂಥದ್ದು. ಬಹಳ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇದಾವೆ, ಇವತ್ತಿನ ಬಹಳಷ್ಟು ರೋಗಗಳಿಗೆ ಅದು ಬೇಕಾಗಿರೋಂಥದ್ದು. ಆಮೇಲೆ ಇವತ್ತು ನಮ್ಮ ವಿಶೇಷವಾಗಿರೋದು ಮಾವಿನ ಮೇಳ. ಇಲ್ಲಿ ಏನಂದ್ರೆ 90ಕ್ಕಂತೂ ಹೆಚ್ಚಿನ ತರದ್ದು ನಾಟಿ ಮಾವಿನ ಹಣ್ಣುಗಳನ್ನ ನಾವು ಪ್ರದರ್ಶನ ಮಾಡಕತ್ತೀವಿ. ಎಷ್ಟಿದೆ ಸರ್? 90ಕ್ಕಂತೂ ಹೆಚ್ಚಿಗಿದಾವೆ ಇಲ್ಲಿ. 90? ಮೋರ್ ದೆನ್ 90 ವೆರೈಟೀಸ್. ಅವನ್ನ ನೋಡ್ರಿ ನೀವು, ಬೇರೆ ಬೇರೆ ರಾಜ್ಯದ್ದು ಎಲ್ಲವೂ ಇದಾವೆ, ಒಟ್ಟು ನಾಟಿ ತಳಿ. ಇಲ್ಲಿ ವಿಶೇಷತೆ ಏನಂದ್ರೆ ನಾವಿರೋಂತ ಊರಿನಲ್ಲೇ ಒಂದು 50ಕ್ಕಂತೂ ಹೆಚ್ಚಿನ ತಳಿಗಳು ಇಲ್ಲಿದಾವೆ. ಆಮೇಲೆ ಇಲ್ಲಿ ನಮ್ಮ ಸುತ್ತಮುತ್ತಲು ನಮ್ಮ ಐಕಾಂತಿಕ ಪಂಗಡದಲ್ಲಿ ಇರೋಂತ ರೈತರೆಲ್ಲರೂ ಅವರಲ್ಲಿರೋ ವಿಶೇಷ ತಳಿಗಳೆಲ್ಲ ತಂದಿದ್ದಾರೆ. ನೋಡ್ರಿ ಎಷ್ಟು ತರದ್ದು ಎಲ್ಲ ಹಣ್ಣು, ಆಕಾರ, ಬಣ್ಣಗಳು ಇದಾವೆ. ಅಷ್ಟೇ ವೈವಿಧ್ಯವಾದ ಉಪ್ಪಿನಕಾಯಿ ವೈವಿಧ್ಯಮಯವಾದ ರುಚಿ, ಸ್ವಾದ ಇರೋವು ಇದಾವೆ. ಅದರಲ್ಲಿ ಒಂದೊಂದು ವಿಶೇಷವಾದ ಉಪಯೋಗ ಇರೋಂಥ ತಳಿಗಳಿದಾವೆ. ಈ ಕೆಲವು ಉಪ್ಪಿನಕಾಯಿಗೆ ಬರ್ತವೆ, ಆ ಉಪ್ಪಿನಕಾಯಿದಲ್ಲಿ ಕೆಲವು ಹುಳಿ ಇರೋಂಥ ಉಪ್ಪಿನಕಾಯಿ ಮಾಡ್ತಾರೆ, ಅದಕ್ಕೆ ವಿಶೇಷವಾದ ತಳಿ ಇದೆ ಇಲ್ಲಿ. ಆತರ ಬೇರೆ ಬೇರೆ ವಿಶೇಷತೆ ಉಪಯೋಗ ಇರೋಂಥವು. ನೋಡ್ರಿ ಎಷ್ಟು ತರದ್ದು ಬಣ್ಣ ಅಂದ್ರೆ, ಇಲ್ಲಿ ನೋಡ್ರಿ ಈ ತರದ್ದು ಬಣ್ಣ ನೋಡಿದ್ರ ಇಷ್ಟೆಲ್ಲ ಇಟ್ಕೊಂಡು ನಾವು ಈಗ ಬರೇ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದ್ 2-3 ತಳಿ ಏನ್ ಪಾಪ್ಯುಲಾರಿಟಿ ಮಾಡಿ ಮಾರಾಟ ಮಾಡ್ತಾರೋ ಎಲ್ಲರೂ ಅದಕ್ಕೆ ಜೊತೆ ಬಿದ್ದೀವಿ ಕಣ್ ಮುಚ್ಕೊಂಡು. ಆದ್ರೆ ಅದಕ್ಕಂತೂ ವಿಶೇಷವಾದ ರುಚಿ, ಸ್ವಾದ, ಅದಕ್ಕಂತೂ ಚೆನ್ನಾಗಿರೋಂಥ ತಳಿಗಳು ಬಹಳಷ್ಟು ನಮ್ಮ ನಾಟಿ ತಳಿಯಲ್ಲಿದ್ದಾವೆ. ಅದ್ರ ಬಗ್ಗೆ ನಾವ್ ಎಲ್ಲರೂ ಕಣ್ ಮುಚ್ಕೊಂಡ್ಬಿಟ್ಟಿವಿ. ಆದ್ರೆ ಈ ಸ್ವಾದ ರುಚಿ ನೀವು ತಿನ್ಬೇಕಂದ್ರೆ ಈ ನಾಟಿ ತಳಿ ತಿಂದಾಗ ಅದ್ರದ್ದು ಗೊತ್ತಾಗತ್ತೆ. ಅದು ತಿಂದಂತವ್ರು ನಮ್ಮ ಹಿರಿಯರೆಲ್ಲ ಅದ್ರದ್ದು ವಿಶೇಷತೆ ಎಲ್ಲ ಬಹಳ ಚೆನ್ನಾಗಿ ಗೊತ್ತು. ಈಗಿನವ್ರಿಗೆ ಯಾರಿಗೂ ಇದ್ರದ್ದು ಗೊತ್ತೇ ಇಲ್ಲ. ಎಲ್ಲರೂ ಮಾರ್ಕೆಟ್ ಅಲ್ಲಿ ರಾಸಾಯನಿಕಗಳು ಹಾಕಿ ಹಣ್ಣು ಮಾಡಿರೋಂಥವು, ಹುಳಿ ಇರೋಂಥವು, ಸೀರಾ ಮಾವಿನಕಾಯಿ ತಿನ್ಲಿಲ್ದವ್ರು ಈಗಿನ ತಲೆಮಾರಿನವ್ರು, ಯಂಗ್ ಜನರೇಷನ್ ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಮಾವಿನ ಹಣ್ಣು ಸಿಹಿ ಇರ್ತದೆ ಅನ್ನೋದು ಗೊತ್ತಿಲ್ಲ. ಹಿಂಗ ಮರದಲ್ಲಿ ಈ ತರದ್ದು ಎಲ್ಲ ಕಿತ್ಕೊಂಡ್ ತಿನ್ನೋ ಅನುಭವ ಇಲ್ಲ, ಹಂಗಾಗಿ ಅವ್ರಿಗೆ ಆ ಪರಿಸ್ಥಿತಿ. ಆಮೇಲೆ ನಾವು ನೋಡ್ರಿ ತಿಳುವಳಿಕೆ ಮಟ್ಟ ಮೂಡಿಸ್ಲಿಕ್ಕೆ ಅವೇರ್ನೆಸ್, ಒಂದೊಂದು ವಿಚಾರಗಳ ಬಗ್ಗೆ ನೋಡ್ರಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ತಿಳುವಳಿಕೆ ಇಲ್ದಂಗೆ ಈಗ ಎಲ್ಲರೂ ನಾವು ಒಂದು ಕುರಿ ಹೋದ್ರೆ ಕುರಿ ಹಿಂಡು ಹೋಗ್ತಾ ಇದೀವಿ. ಒಂದೊಂದು ವಿಚಾರಗಳು ನೋಡ್ರಿ, ಅಲ್ಲಿ ನೋಡ್ರಿ ಎಷ್ಟು ವೈವಿಧ್ಯವಾದ ತರಕಾರಿ ಇದೆ, ವಿಷಮುಕ್ತವಾದ ಆಹಾರ ಈ ತರ ಇರುತ್ತೆ. ಇಷ್ಟು ರುಚಿ ಮತ್ತು ಬಣ್ಣಗಳು ವೈವಿಧ್ಯತೆ ಈ ಮಾರ್ಕೆಟ್ ಅಲ್ಲಿ ಅಡ್ಡಾಡಿದ್ರೆ ಸಿಗಲ್ಲ ನಿಮ್ಗೆ ಅಷ್ಟು. ನೋಡ್ರಿ ಆ ತರ ಒಂದೊಂದು ವಿಷಯದ ಬಗ್ಗೆ ತಿಳುವಳಿಕೆ ಎಲ್ಲ ಅದನ್ನ ಹಾಕಿದಿರ ಇಲ್ಲಿ ಅವೇರ್ನೆಸ್ ಬರ್ಲಿ ಅಂತ. ಎಲ್ಲರಿಗೂ ಸರಿಯಾದ ತಿಳುವಳಿಕೆ ಬರ್ಬೇಕಂತಾನೆ ಇವನ್ನೆಲ್ಲ ತಿಳುವಳಿಕೆಗೋಸ್ಕರ ಹಾಕಿರೋಂಥದ್ದು. ಇವೆಲ್ಲ ಎಲ್ಲರೂ ಓದ್ಕೊಂಡು ಇವನ್ನೆಲ್ಲ ತಿಳ್ಕೊಳಕ ಅನುಕೂಲ ಆಗ್ಲಿ ಅಂತ. ಆಮೇಲೆ ಇಲ್ಲಿ ನೋಡ್ರಿ, ಈಗ ನಮ್ಮಲ್ಲಿ ವಿಶೇಷವಾಗಿ ಸಹಜ ಕಟ್ಟಡದ ವಿಷಯ, ನ್ಯಾಚುರಲ್ ಬಿಲ್ಡಿಂಗ್ ಕಾನ್ಸೆಪ್ಟ್. ಇಲ್ಲಿ ನೋಡ್ರಿ, ನಮ್ಮ ಐಕಾಂತಿಕ ಪಂಗಡದವರಾಗಿರೋ ಸಂಸ್ಕೃತಿ ಡಿಸೈನ್ ಸ್ಟುಡಿಯೋ ಅಂತ ಇಟ್ಕೊಂಡು ವಿಶೇಷವಾಗಿ ಇಬ್ಬರು ಯುವ
ಗಂಡ ಹೆಂಡತಿ ಆರ್ಕಿಟೆಕ್ಟ್ಸ್ ಅವರು ಪ್ರಾಕ್ಟೀಸ್ ಮಾಡಕತ್ತಾರೆ. ನ್ಯಾಚುರಲ್ ಬಿಲ್ಡಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಜನದಲ್ಲಿ ತಗೊಂಡೋಗಕ್ಕೆ ಪ್ರಯತ್ನ ಪಡಕತ್ತಾರೆ. ಯಾರಿಗೆ ಮನೆ ಕಟ್ಟೋ ಅವಶ್ಯಕತೆ ಇದ್ರೆ, ನಿಮಗೆ ನ್ಯಾಚುರಲ್ ಮೆಟೀರಿಯಲ್ಸ್ ಅಲ್ಲಿ ಕಟ್ಬೇಕಂತಂದು ಇದ್ರೆ ಇವ್ರನ್ನ ಅಪ್ರೋಚ್ ಮಾಡ್ಬೋದು. ಇವರು ಶ್ರುತಿ ಸಂದೀಪ್ ಅಂತ ಇವ್ರ ಹೆಸರು. ಇವರು ಆರ್ಕಿಟೆಕ್ಟು, ಇವರು ಯಜಮಾನರು ಇದ್ದಾರೆ ಸಂದೀಪ್ ಅಂತಂದು. ಇವರು ಆರ್ಕಿಟೆಕ್ಟು, ಇವರು ಇವ್ರ ಮನೆಯವರು ಇಬ್ರು ಸೇರಿ ಇದನ್ನ ಮಾಡ್ತಾ ಇರೋದು. ಇವ್ರದೇ ತಂಡ. ಈಗ ಯುವ ಆರ್ಕಿಟೆಕ್ಟ್ಗಳೆಲ್ಲ ರೆಡಿ ಹಾಕತ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಪೂರಾ ತಂಡ ಎಲ್ಲ ಇದೆ. ಒಂದ್ಸಲ ಎಲ್ಲರೂ ನಮಸ್ಕಾರ ಮಾಡ್ರಪ್ಪ, ಯಾರು ಇದ್ರು ನೋಡ್ರಿ. ಅವ್ರೆಲ್ಲ ಸೇರಿ ಇವ್ರದ್ದು ತಂಡ. ಇದ್ರ ಬಗ್ಗೆ ಆಸಕ್ತಿ ಇರೋರು ಕಲೀಲಿಕ್ಕೆ ಇವರೆಲ್ಲ ಬಂದಿದ್ದಾರೆ ನೋಡ್ರಿ. ಇವರೆಲ್ಲ ಇಲ್ಲಿ ರಿಜಿಸ್ಟರ್ಡ್ ಪಾರ್ಟಿಸಿಪೆಂಟ್ಸ್. ಈ ಕಾರ್ಯಾಗಾರ ಇಲ್ಲಿ ಒಂದು ನ್ಯಾಚುರಲ್ ಬಿಲ್ಡಿಂಗ್ ಬಗ್ಗೆ ಒಂದು ಕಾರ್ಯಾಗಾರ ಮಾಡಕತ್ತಾರೆ. ಅದಕ್ಕೆ ರಿಜಿಸ್ಟರ್ಡ್ ಪಾರ್ಟಿಸಿಪೆಂಟ್ಸ್ ಇವರೆಲ್ಲ. ಇವ್ರದೇ ಒಂದು ಸಪರೇಟ್ ಕಾರ್ಯಾಗಾರ ನಡೀತಾ ಇದೆ ನೋಡ್ರಿ. ಅವರಲ್ಲಿ ಎಲ್ಲಾ ತರದ್ದು ಮೆಟೀರಿಯಲ್ಸ್ ಅಲ್ಲೂ ಕೂಡ ಹೆಂಗ್ ಕಟ್ಬೇಕು ಏನಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ವ್ಯಾಟಲ್ ಅಂಡ್ ಡಾಬ್ ಅಂತ ಮಣ್ಣಿನಲ್ಲಿ ಕಟ್ಟ ಪದ್ಧತಿ. ಬಿದಿರಲ್ಲಿ ತಡಿಕೆ ತರ ಎಣದು ಅದಕ್ಕೆ ಮಣ್ಣು ಮೆತ್ ಬಿಟ್ರೆ ಆ ಕಡೆ ಈ ಕಡೆ ಅದು ಮುಗಿದೋಕತ್ತೆ. ಇದು ಅಡೋಬೆ ಅಂತಂದು, ಇದು ಸನ್ ಡ್ರೈಡ್ ಬ್ರಿಕ್ಸ್. ಬಿಸಿಲಿನಲ್ಲಿ ಅದನ್ನ ಬೆಂಕಿ ಇಲ್ದಂಗೆ ಬರೀ ಬಿಸಿಲಲ್ಲಿ ಇಟ್ಟಿರೋಂತ ಬ್ರಿಕ್ಸ್, ಇಟಿಗೆಗಳು. ಅದರಿಂದ ಸುಲಭವಾಗಿ ಅದರಿಂದನೂ ಗಾಡಿ ಕಟ್ಬೋದು. ಇದು ಒಂದು ಮಣ್ಣಿನಿಂದ ಕಟ್ಟ ಪದ್ಧತಿ. ಆಮೇಲೆ ಇದು ನೋಡ್ರಿ, ಲ್ಯಾಟ್ರೇಟ್ ವಾಲ್. ನಮ್ಮ ಮಲೆನಾಡ್ ಕಡೆಗೆಲ್ಲ ಅಲ್ಲಿ ನೆಲನೇ ಈ ತರ ಇರುತ್ತೆ. ಅಲ್ಲಿಂದ ತೆಗೆದಿರೋಂತ ಮಣ್ಣು ಅಥವಾ ಕಲ್ಲು ತರದ ಇರೋಂಥದ್ದು ಜಂಬಿಟಿಗೆ ಅಥವಾ ಇಂಗ್ಲಿಷ್ ಅಲ್ಲಿ ಲ್ಯಾಟ್ರೇಟ್ ಅಂತಾರೆ. ಅದರಿಂದ ಕಟ್ಟಿರೋದು. ಇದು ಪೋರ್ಡ್ ಅರ್ತ್ ಅಂತಂದು ಬರೇ ಮಣ್ಣೆ ಅದನ್ನ ಒಳಗಡೆಗೆ ತುಂಬಿಸಿ ಕಟ್ಟಿರೋಂಥದ್ದು. ಇದು ನೋಡ್ರಿ, ಕಲ್ಲಿಂದ ಕಟ್ಟಿರೋ ಸ್ಯಾಂಪಲ್. ಕಲ್ಲಿನ ಗೋಡೆ, ಬರೀ ಕಲ್ಲು ಮಾತ್ರ ಉಪಯೋಗಿಸ್ಕೊಂಡು ಕಟ್ಕೋಬಹುದು. ಇದು ರ್ಯಾಮ್ಡ್ ಅರ್ತ್ ಅಂತಂದು, ಹೆಂಗೆ ಕಾಂಕ್ರೀಟ್ ಮಾಡಿರ್ತಾರಲ್ಲ ಆ ಕಡೆ ಈ ಕಡೆ ಏನಾದ್ರು ಸಪೋರ್ಟ್ಗೆ ಶೀಟ್ಸ್ ಆ ತರ ಹಾಕಿ ಒಳಗಡೆ ಸಿಮೆಂಟ್ ಕಾಂಕ್ರೀಟ್ ಕಟ್ಟಿದಂಗೆ ಇಲ್ಲಿ ನಾವು ಬರೇ ಮಣ್ಣು ತುಂಬಿಸಿ ಅದನ್ನ ದಮಾಸಲ್ಲಿ ಬಿಗಿ ಮಾಡ್ಕೊಂಡು ಕಟ್ಟ ಅಂತ ಪದ್ಧತಿ. ಇದು ಅದು ಒಂದು ಮಣ್ಣಿನ ಗೋಡೆ ಕಟ್ಟ ಅಂತದ್ದು. ಈ ತರ ನ್ಯಾಚುರಲ್ ಮೆಟೀರಿಯಲ್ಸ್ ಉಪಯೋಗಿಸ್ಕೊಂಡು ನಾವು ಮಣ್ಣು ಕಲ್ಲು ಉಪಯೋಗಿಸ್ಕೊಂಡು ಮನೆ ಕಟ್ಟ ಅಂತ ಪದ್ಧತಿಗಳು. ನೋಡ್ರಿ, ಈ ತರ ಕಲ್ಲಿನಲ್ಲೇ ಕಾಂಪೌಂಡ್ ಮಾಡೋದು, ಸಿಮೆಂಟ್ ಇಲ್ದಂಗೆ ಈ ತರನು ಮಾಡ್ಕೋಬಹುದು. ಈ ತರ ಟೆಕ್ನಿಕ್ಸ್ ಎಲ್ಲ ಸುಮಾರೆಲ್ಲ ನೀವೆಲ್ಲ ಇಲ್ಲಿ ಮನೆ ಕಟ್ಟ ವಿಚಾರದಲ್ಲಿ ಕಲಿಬಹುದು. ಇಲ್ಲಿ ನೋಡ್ರಿ, ಇವರು ಈಗ ನೀವೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಒಂದೇ ಹಾಸ್ಪಿಟ್ಲಿಗೆ ಓಡೋಗೋದು ಒಂದೇ ಗೊತ್ತೈತೆ ಡಾಕ್ಟರ್. ಅದಕ್ಕೆ ಪರ್ಯಾಯವಾಗಿ ಚಿಕಿತ್ಸೆ ಪದ್ಧತಿಗಳಿದಾವೆ. ಇಲ್ಲಿ ನೋಡ್ರಿ, ರಮಣಶ್ರೀ ಆಕ್ಯುಪಂಕ್ಚರ್ ಅಂತಂದು ಇವರು ನಮ್ಮ ಐಕಾಂತಿಕ ಸಮುದಾಯದವರಾಗಿರೋಂಥ ಪಂಗಡದಿಂದನೇ ಶಂಭು ಅಂತಂದು ರೂಪ, ಇವರಿಬ್ರು ನೋಡ್ರಿ ಆಕ್ಯುಪಂಕ್ಚರ್ ಪದ್ಧತಿ ಬಗ್ಗೆ ಟ್ರೀಟ್ಮೆಂಟ್ ಕೊಡಕತ್ತಾರ. ಇಲ್ಲಿ ನೀವು ಇಲ್ಲಿ ಬಂದ್ರೆ ಈ ಕಾರ್ಯಕ್ರಮದಲ್ಲಿ ಇಂಥವೆಲ್ಲ ಪರಿಚಯ ಆಗ್ತವೆ. ಸಣ್ಣ ಸಮಸ್ಯೆಗಳಿಂದ ಇರೋದು ಕ್ರೋನಿಕ್ ಡಿಸೀಸಸ್ ಮಟ್ಟ ದೊಡ್ಡ ರೋಗಗಳಿಗೂ ಕೂಡ ಇಲ್ಲಿ ಚಿಕಿತ್ಸೆ ಕೊಡೋ ಅಂತ ಪದ್ಧತಿ ದಾರಿ ಅವಕಾಶ ಇದೆ. ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ನಮ್ಮ ಗಾಣದ ಈಗ ಇವತ್ತು ಎಣ್ಣೆಗಳೇ ದೊಡ್ಡ ಸಮಸ್ಯೆ ಆರೋಗ್ಯಕ್ಕೆ. ಎಣ್ಣೆ ಎಲ್ಲ ಕಲಬೆರಕೆ ಆಗಿರೋದ್ರಿಂದ ನಿಮಗೆ ಮಾರ್ಕೆಟಲ್ಲಿ ಸಿಗೋ ಎಲ್ಲಾ ಎಣ್ಣೆಗಳು ಕಲಬೆರಕೆ ಆಗಿದಾವೆ. ಕಲಬೆರಕೆ ಇಲ್ದಂಗೆ ಒಂದ್ ಎಣ್ಣೆ ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ. ಅದಕ್ಕೆ ಪರ್ಯಾಯವಾಗಿ ಆರೋಗ್ಯಕ್ಕೆ ಒಳ್ಳೆ ಉತ್ತಮವಾದದ್ದು ಗಾಣದ ಎಣ್ಣೆಗಳು. ನೋಡ್ರಿ, ನಮ್ಮ ಐಕಾಂತಿಕ ಪಂಗಡದ ಸದಸ್ಯ ಮಂಜುನಾಥ್ ಇಲ್ಲೇ ದಾವಣಗೆರೆಯಲ್ಲೇ ಇಲ್ಲಿ ಗಾಣ ಇಟ್ಕೊಂಡು ಪ್ರಾಮಾಣಿಕವಾಗಿ ಪರಿಶುದ್ಧವಾದ ಎಣ್ಣೆಗಳನ್ನ ಮಾಡಿ ಕೊಡ್ತಾ ಇದ್ದವನು. ಎಲ್ಲಾ ತರದ ಎಣ್ಣೆಗಳು ಸಿಗ್ತಾವ ಇಲ್ಲಿ. ನೋಡ್ರಿ, ಇಲ್ಲಿ ಇದು ನಮ್ದು ಐಕಾಂತಿಕದೇ ಬೀಜದ ಬ್ಯಾಂಕ್, ವಿವಿಧ ಅಂತ ನಮ್ದು ಬೀಜದ ಬ್ಯಾಂಕ್ ಹೆಸರು. ಈಗ ಅದರಲ್ಲಿ ನೋಡ್ರಿ, ಈ ತರ ವಿಶೇಷವಾದ ಹಣ್ಣುಗಳು ಎಲ್ಲ ಇಲ್ಲಿ ಸಿಗ್ತಾವೆ. ಈ ಸಸಿಗಳು, ಹಣ್ಣಿನ ಸಸಿ, ಔಷಧಿ ಸಸಿಗಳು ಎಲ್ಲವೂ ಸಿಗ್ತಾವ ಇಲ್ಲಿ. ಇಲ್ಲಿ ಐಕಾಂತಿಕದೇ ನಮ್ಮ ದಾವಣಗೆರೆ ಬಳಗದ ರೈತರದ್ದು ಗುಂಪಿಂದ ಇದು ಮಳಿಗೆ. ಇಲ್ಲಿ ನೋಡ್ರಿ, ಇಲ್ಲಿ ಅಕ್ಕಿ ತಳಿಗಳೆಲ್ಲ ಸಿಗ್ತವೆ. ಅದ್ರದ್ದು ವಿಶೇಷತೆ ಎಲ್ಲ ಇಲ್ಲಿ ಹಾಕಿದವ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಕಂದು ಬಣ್ಣದ ಅಕ್ಕಿ, ಪಾಲಿಶ್ ಇಲ್ದಂಗೆ ಬಹಳ ಆರೋಗ್ಯಕ್ಕೆ ಒಳ್ಳೇದು, ದಿನನಿತ್ಯ ಉಪಯೋಗಿಸೋಂಥದ್ದು. ಬ್ರೌನ್ ರೈಸ್ ಅಥವಾ ಕಂದು ಬಣ್ಣ ಅಂತಾರೆ ಪಾಲಿಶ್ ಇಲ್ಲದ ಅಕ್ಕಿನ. ಆಮೇಲೆ ಈ ಕೆಂಪಕ್ಕಿ
ಅಕ್ಕಿಯಲ್ಲಿ ಇನ್ನೊಂದು ತಳಿ ಇದು. ಅದು ಇಡ್ಲಿ ದೋಸೆ ಪಡ್ಡಿಗೆಲ್ಲ ಉಪಯೋಗಿಸ್ಲಕ್ಕ ಬಹಳ ವಿಶೇಷವಾದ ರುಚಿ. ಇದು ನೋಡ್ರಿ ಕಪ್ಪಕ್ಕಿ ಇದೆ. ಇದು ಹಿಂದೆಲ್ಲ ರಾಜಮನೆತನಗಳಿಗೆ ಅವ್ರಿಗಾಗಿ ಮೀಸಲವಾಗಿ ಇಟ್ಕೊಂಡಿರೋಂಥದ್ದು. ಜನಸಾಮಾನ್ಯಗೆ ಊಟ ಮಾಡ್ಲಿಕ್ಕೆ ಸಿಗ್ತಿರ್ಲಿಲ್ಲ, ಆ ತರ ಮೀಸಲಾತಿ ಅವ್ರಿಗೆ ಇಟ್ಕೊಂಡಿದ್ರು. ಆ ತರದ್ದು ವಿಶೇಷ ಅಕ್ಕಿ, ಔಷಧಿ ಗುಣಗಳು ಜಾಸ್ತಿ ಇದಾವೆ. ನೀವು ಅದರಲ್ಲಿ ಪಾಯಸ ಊಟ ಮಾಡಿದ್ರೆ ಅದಕ್ಕಂತೂ ರುಚಿಯಾದ ಪಾಯಸ ನೀವು ಜೀವನದಲ್ಲಿ ಯಾವ್ದು ಊಟ ಮಾಡಿರ್ಲಿಕ್ಕಿಲ್ಲ. ನೋಡ್ರಿ ಎಲ್ಲ ಪರಿಶುದ್ಧವಾದ ಅರಿಶಿಣ ಪುಡಿ, ಕಾಳು ಮೆಣಸು, ಆಮೇಲೆ ನೋಡ್ರಿ ನಿಮ್ಮ ನ್ಯಾಚುರಲ್ ಬಾಡಿ ಮತ್ತು ಮೈ ಉಜ್ಕೊಳ್ಳಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಪ್ಲಾಸ್ಟಿಕ್ ರಹಿತವಾಗಿ ಒಳ್ಳೆ ತುಪ್ಪಿರೆಕಾಯಿಂದ ಮಾಡಿರೋಂಥದ್ದು ನಾರು. ಆಮೇಲೆ ನೋಡ್ರಿ ತೆಂಗಿನ ಗಿಣ್ಣ, ನೀವು ತೆಂಗಿನಕಾಯಿಂದ ಇದ್ರ ಒಳಗೆ ಏನ್ ಬಂದಿರುತ್ತಲ್ಲ, ಮೊಳಕೆ ಬಂದಿರೋ ಇದ್ರಲ್ಲಿ ಈ ತರ ಕಾಯಿ ತುಂಬಾ ತುಂಬಿಕೊಂಡಿರುತ್ತೆ. ಇದು ನೀವು ಅದು ತಿಂದ್ರೆ ಅದ್ರದ್ದು ವಿಶೇಷತೆ ಏನನ್ನೋದು ಗೊತ್ತಾಗುತ್ತೆ. ಇದು ತಿನ್ನ ಅಂತಂದ್ರೆ ಅದೇ ಮತ್ತೆ ಎಲ್ಲರದ್ದು ತಲೆಯಲ್ಲಿ ಇವು ಕೆಟ್ಟಿರೋದ ಪದಾರ್ಥ ಅಂತ ಎಲ್ಲರೂ ಅನ್ಕೊಂಡಾರೆ, ಅಥವಾ ಅದು ತಿನ್ನೋದಲ್ಲ ಅಂತ ತಿಳ್ಕೊಂಡಾರೆ. ಎಷ್ಟೊತ್ತು ರೈತರಿಗೆ, ತೆಂಗಿನ ತೋಟ ಇರೋ ರೈತರಿಗೂ ಕೂಡ ಗೊತ್ತಿಲ್ಲ. ಅವರಿಗೆಲ್ಲ ಪರಿಚಯ ಮಾಡಕ್ಕೆ ನಾವು ನೋಡ್ರಿ, ಈಗ ಇದು ಏನಂದ್ರೆ ಕೊಬ್ಬರಿಯಲ್ಲಿರೋಂಥ ಪೋಷಕಾಂಶಗಳು, ಎಳ್ನೀರಲ್ಲಿರೋಂಥ ಪೋಷಕಾಂಶಗಳು ಎಲ್ಲ ಇದ್ರಲ್ಲಿ ಬಂದಿರ್ತಾವ ಈ ಭಾಗದಲ್ಲಿ. ಇದು ಏನೋ ಈ ಸಸಿ ಬೆಳಿಲಿಕ್ಕೆ ಸಿದ್ಧ ಆಹಾರ. ಹೆಂಗೆ ಗಿಣ್ಣದ ಹಾಲು ಕರು ಬೆಳಿಲಿಕ್ಕೆ ಪೋಷಕಾಂಶಗಳು ಚೆನ್ನಾಗಿರ್ತಾವ, ಆ ತರ ಅತ್ಯಂತ ಪೌಷ್ಟಿಕಾಂಶ ಇರೋಂಥ ಭಾಗ ಯಾವ್ದಂದ್ರೆ ತೆಂಗಿನ ಗಿಣ್ಣ. ಅದಕ್ಕೆ ನಾವು ಹೆಸರು, ಇದಕ್ಕೆ ಸರಿಯಾದ ಹೆಸರೇ ಇಲ್ಲ ಇಲ್ಲಿ ಮಟ್ಟ. ನಾವೇ ಒಂದು ಹೆಸರು ಕೊಟ್ಟು ಎಲ್ಲರಿಗೂ ಪರಿಚಯ ಮಾಡಕತ್ತೀವಿ, ತೆಂಗಿನ ಗಿಣ್ಣ ಅಂತ. ತೆಂಗಿನಕಾಯಿನಲ್ಲಿ ಎಲ್ಲದಕ್ಕಂತೂ ರುಚಿಯಾಗಿರೋ ಭಾಗ ಇದೆ. ನೇರವಾಗಿ ತಗೊಂಡು ಉಪಯೋಗಿಸ್ಕೊಳ್ಳೋದೆ, ಅದನ್ನ ಒಳಗಿಂದ ಎಕ್ಕಿ ತೆಗೆದು ಅದನ್ನ ನೇರವಾಗಿ ತಿನ್ನೋಂಥದ್ದು. ಮತ್ ಬಹಳ ಜನ ತಪ್ಪಾಗಿ ಏನೋ ಅದರಿಂದ ಗಿಣ್ಣ ಹೆಂಗ್ ಮಾಡ್ಬೇಕಂತ ಕೇಳ್ತಾರ ತಗೊಂಡೋದ್ಮೇಲೆ. ಆ ತರದ್ದು ಏನು ಮಾಡೋ ಅಂತದೇನಿಲ್ಲ, ಸಿದ್ಧವಾಗಿದೆ, ನೀವು ತಿನ್ನೋದಂತೆ. ಅದು ಕಾಯಿ ಹೊಡೆದು ಒಳಗಡೆ ತಕೊಂಡು ತಿನ್ನೋದಷ್ಟೇ. ನೋಡ್ರಿ ಇಲ್ಲಿ ಆಮೇಲೆ ನಮ್ಮ ಇಡೀ ಕಾರ್ಯಕ್ರಮದಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಚೀಲಗಳು ಯಾರಿಗೂ ಲಭ್ಯ ಇಲ್ಲ, ಇಲ್ಲಿ ಉಪಯೋಗಿಸಂಗಿಲ್ಲ, ಗ್ರಾಹಕರಿಗೂ ಇಲ್ಲಿ ಕೊಡಲ್ಲ. ಎಲ್ಲರೂ ನಾವು ಅವ್ರ ಕೈ ಚೀಲ ಅವ್ರು ತರ್ಲಿ. ಹಿಂದೆ ಹೆಂಗೆ ಯಜಮಾನರುಗಳು ಅವ್ರ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಒಂದು ಚೀಲ ಹಿಡ್ಕೊಂಡು ಹೋಗ್ತಿದ್ರು, ಆ ತರ ಆ ಸಂಸ್ಕೃತಿ ಮತ್ತೆ ವಾಪಸ್ ಬರ್ಬೇಕಂತ, ರೂಢಿ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡಕತ್ತೀವಿ. ಅದರಲ್ಲೂ ಕೆಲವ್ರು ಹಂಗೆ ಬರ್ತಾರೆ. ಬಂದವ್ರಿಗೆ ನಾವು ಇಲ್ಲಿ ಬಟ್ಟೆ ಚೀಲ ಅವ್ರ ಖರೀದಿ ಮಾಡ್ಲಿಕ್ಕೆ ಅದು ಅವಕಾಶ ಇದೆ. ನೋಡ್ರಿ ಇಲ್ಲಿ ವಿಶೇಷವಾದ ಉತ್ಪನ್ನಗಳೆಲ್ಲ ಮಾರಾಟಕ್ಕೆ ಸಿಗ್ತವೆ. ಕಂಚಿಕಾಯಿ ನೋಡ್ರಿ, ಇಡೀ ನೀವು ಮಾರ್ಕೆಟ್ ಅಡ್ಡಾಡಿದ್ರು ಎಲ್ಲೂ ಬೇಕಂದ್ರೆ ಸಿಗಲ್ಲ. ಔಷಧಿ ಗುಣಗಳು ಚೆನ್ನಾಗಿರೋಂಥದ್ದು. ನಮ್ಮ ಮಧ್ಯ ಕರ್ನಾಟಕದಲ್ಲಿ ಬಹಳ ಪಾಪ್ಯುಲರ್. ಹಿಂದಿನ ಕಾಲದವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಎಲ್ಲರಿಗೂ ಬೇಕಾಗೈತಿ, ಆದ್ರೆ ಎಲ್ಲೂ ಸಿಗಲ್ಲ. ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರೆ ಈ ತರ ಸಿಗ್ತವೆ. ನೋಡ್ರಿ ಕರಿ ಬಾಳೆಹಣ್ಣು ಕೊಂಡ್ಕೋಬಹುದು. ಈ ತರ ಮಾವಿನ ಹಣ್ಣುಗಳು, ಬಾಳೆಹಣ್ಣುಗಳು ವಿಶೇಷವಾದ. ನೋಡ್ರಿ ಸಕ್ಕರೆ ಬಾಳೆ ಮಾರ್ಕೆಟ್ ಅಲ್ಲಿ ಸಿಗಲ್ಲ, ಇಲ್ಲಿ ನಮ್ಮಲ್ಲಿ ಸಿಗ್ತಾವ. ಈ ತರ ವಿಶೇಷವಾದ್ದು ಎಲ್ಲ ಇಲ್ಲಿ ಸಿಗ್ತವೆ. ನಾಟಿ ತಳಿ ಹಣ್ಣುಗಳೆಲ್ಲ ಸಿಗ್ತಾವ. ನೋಡ್ರಿ ಪಾನಕದ ಹಣ್ಣು ಬೇಕಂದ್ರೆ ಜ್ಯೂಸ್ ಹಣ್ಣು ಎಲ್ಲೂ ಹೊರಗಡೆ ಸಿಗಲ್ಲ, ಇಲ್ಲಿ ಸಿಗ್ತಾವೆ. ನೋಡ್ರಿ ಜಿಲಿಂಬರಿ ಹಣ್ಣು, ಸ್ಟಾರ್ ಫ್ರೂಟ್, ಇದು ಎಲ್ಲೂ ಹೊರಗಡೆ ಸಿಗಲ್ಲ ನಿಮ್ಗೆ. ನೋಡ್ರಿ ವಾಟರ್ ಆಪಲ್, ಬೇರೆ ಬೇರೆ ಬಣ್ಣ ಎಲ್ಲ ಇದಾವೆ ಅದರಲ್ಲಿ. ಹೆಳ್ಳಿಕಾಯಿ, ಅವು ಕೂಡ ವಿಶೇಷವಾದ್ದು. ದಕ್ಷಿಣ ಕರ್ನಾಟಕದವ್ರಿಗೆ ಎಲ್ಲರಿಗೂ ಅದು ವಿಶೇಷ. ಉಪ್ಪಿನಕಾಯಿ ಚಿತ್ರಾನ್ನ ಮಾಡ್ಲಿಕ್ಕೆ ಭಾರಿ ರುಚಿ ಇದು. ನೋಡ್ರಿ ಜವಾರಿ ಪಪ್ಪಾಯ ಹಣ್ಣು, ಈ ನೀವು ಎಲ್ಲಿ ಹುಡುಕಿರು ಸಿಗಲ್ಲ, ಇಲ್ಲಿ ನಮ್ಮಲ್ಲಿ ಸಿಗ್ತಾವ. ಈ ತರ ವಿಶೇಷವಾದ ಹಲಸಿನ ಹಣ್ಣು ಬಹಳ, ನಾವು ಆಗ್ಲೇ ಹೇಳಿದೀವಲ್ಲ ಕನಕಾಮೃತ ಅಂತಂದು ವಿಶೇಷವಾದ ಹಲಸಿನ ಹಣ್ಣು ಇಲ್ಲಿ ನಮ್ಮಲ್ಲಿ ಸಿಗ್ತತೆ, ರುಚಿಯಾಗಿರೋದು. ವೀಳ್ಯದೆಲೆ ಎಲ್ಲ ರಾಸಾಯನಿಕಗಳು ಮುಕ್ತವಾಗಿ ಬೆಳೆದಿರೋ ಅಂಥದ್ದು. ನೋಡ್ರಿ ಇಲ್ಲಿ ನಮ್ಮಲ್ಲಿ ಬೆಳೆಸಿರೋಂಥ ಮಾವಿನ ಹಣ್ಣಿನ ವಿಶೇಷತೆ ಎಲ್ಲ ಇಲ್ಲಿ ಇದೆ. ತರಕಾರಿ ಬೀಜಗಳು ಕೆಲವು ಅಪರೂಪವಾದವೆಲ್ಲ ಇಲ್ಲಿ ಸಿಗ್ತವೆ. ಆಮೇಲೆ ನೋಡ್ರಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಲಭ್ಯ ಇಲ್ಲ ಅಂತವು, ಸುಲಭವಾಗಿ ಸಿಗಲ್ಲ. ಯಾಕಂದ್ರೆ ಈ ಪುಸ್ತಕಗಳು ಓದಿದ್ರೆ ಯಾವ ಕಂಪ್ನಿನೂ ಉದ್ಧಾರ ಆಗಲ್ಲ.
ಈ ಪುಸ್ತಕ ಓದಿದ್ರೆ ಓದಿರೋರು ಉದ್ಧಾರ ಆಗ್ತಾರೆ. ಅದಕ್ಕೆ ಇದು ಪಾಪ್ಯುಲಾರಿಟಿ ಎಲ್ಲೂ ಸುಲಭವಾಗಿ ಎಲ್ಲ ಪುಸ್ತಕದಲ್ಲೂ ಅಂಗಡಿಯಲ್ಲಿ ಸಿಗಲ್ಲ. ಇಲ್ಲಿ 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 ನಮ್ಮಲ್ಲಿ ಸಿಗ್ತವೆ ಈ ತರ. ನೋಡ್ರಿ ಇವರೇ ಫುಕುವೋಕ ಅಂತಂದು ಸಹಜ ಕೃಷಿ ಕಂಡಿಡಿದ್ರವ್ರು. ಈ ತರದ್ದು ವಿಶೇಷತೆ ಎಲ್ಲ ಅವ್ರು ಬರೆದಿರೋ ಪುಸ್ತಕಗಳು. ಒಂದು ಹುಲ್ಲಿನ ಕ್ರಾಂತಿ ಪ್ರತಿಯೊಬ್ರು ಓದ್ಲೇಬೇಕಾಗಿರೋ ಪುಸ್ತಕ ಇದು. ನೀವು ಕೃಷಿ ಮಾಡ್ರಿ ಬಿಡ್ರಿ ಎಲ್ಲರೂ ಓದೋಂಥದ್ದು. ಎಲ್ಲರನ್ನು ಇದು ಎಷ್ಟು ಇನ್ಸ್ಪೈರ್ ಪ್ರೇರಣೆ ಮಾಡಿದೆ ಅಂದ್ರೆ ಬಹಳ ಮಟ್ಟ ನಮ್ಮ ಭಾರತೀಯ ಭಾಷೆ ಎಲ್ಲಾ ಭಾಷೆಯಲ್ಲೂ ತರ್ಜುಮಾ ಆಗೈತಿ. ಎಲ್ಲಾ ಭಾಷೆಯಲ್ಲೂ ಈ ಪುಸ್ತಕ ಸಿಗ್ತದೆ. ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರೋಂತ ನಮ್ಮ ಐಕಾಂತಿಕ ಪಂಗಡದವರು ಜ್ಞಾನೇಶ್ವರ ಅಂತಂದು ನಮಸ್ತೆ. ಸಂಪ ಪರ್ಮಾಕಲ್ಚರ್ ತೋಟ ಅಂತಂದು ಅಲ್ಲಿ ಬಿಜಾಪುರದ ಕಡೆಯಿಂದ ಬಂದಿರೋರು. ರೀತಿ ಅಂತಂದು ಇವರಿಬ್ರು ಅಲ್ಲಿಂದ ಬಂದಿದ್ದಾರೆ. ನೋಡ್ರಿ ಇವ್ರದ್ದು ವಿಶೇಷವಾದ ದಿನಸಿ ಐಟಮ್ ಎಲ್ಲ ಇಲ್ಲಿ ಸಿಗ್ತವೆ. ವಿಷಮುಕ್ತವಾಗಿ ಬೆಳೆದಿರೋದು ಜವಾರಿ ವೆರೈಟಿಗಳು ಅತ್ಯಂತ ರುಚಿಯಾಗಿರೋಂಥವು. ದುಡ್ಡು ಬೇಕಾದಷ್ಟು ಇರ್ಬೋದು, ಮಾರ್ಕೆಟ್ ಅಲ್ಲಿ ಇವೆಲ್ಲ ಸಿಗಲ್ಲ ನಿಮ್ಗೆ, ಇಲ್ಲಿ ಸಿಗ್ತಾವ ಇವೆಲ್ಲ ಈ ತರದ ಐಟಮ್ಗಳೆಲ್ಲ. ನೋಡ್ರಿ ಬೆಳ್ಳುಳ್ಳಿ ನಿಮ್ಗೆ ಎಲ್ಲಾದ್ರೂ ಸಹಜ ಜವಾರಿ ಅಕಸ್ಮಾತ್ ಸಿಕ್ಕರೂ ಕೂಡ ಈ ರೂಪದಲ್ಲಿ ಸಿಗಲ್ಲ. ಹಿಂಗೆ ನಾವು ನೋಡ್ರಿ ಇಲ್ಲಿ ಹೋಗಿ ಮನೆಗೆ ಹೋಗಿ ನೇತಾಕೊಂಡು ಇನ್ನೂ ಹೆಚ್ಚಿನ ದಿನ ಇಟ್ಕೊಂಡು ಬಳಸ್ಬೋದು. ಇಂಥವೆಲ್ಲ ಇಲ್ಲಿ ಸಿಗ್ತವೆ. ನೋಡ್ರಿ ಇವರು ನಮ್ಮ ಐಕಾಂತಿಕ ಪಂಗಡದವರು ರೇವತಿ ತೃಪ್ತಿ ಅಂತಂದು ಇವ್ರದ್ದು ರೇವತಿ ಅಡಿಗೆ. ಇವ್ರು ನೋಡ್ರಿ ಮನೆಯಲ್ಲಿ ಮಾಡೋ ಅಂತದ್ದು ಮೊದ್ಲಿಂದ ಪಾರಂಪರಿಕವಾಗಿ ಮಾಡಿರೋಂಥವೆಲ್ಲ ಇಲ್ಲಿ ಮಾರಾಟ ಮಾಡಕತ್ತಾರೆ. ನೋಡ್ರಿ ಈ ತರ ಇದು ನೋಡ್ರಿ ಮೊದ್ಲು ಇದು ಎದ್ರಲ್ಲಿ ಬೇಯಿಸಿದಾರೆ ಅನ್ನೋದು ನೋಡ್ರಿ. ಮೊದ್ಲು ಈ ತರ ಹಿತ್ತಾಳಿ ಪಾತ್ರೆ ನೋಡೋದೇ ಈಗ ಸಿಗಲ್ಲ. ಅವ್ರ ಅಜ್ಜಿ ಕಾಲದ ಪಾತ್ರೆ ಅದರಲ್ಲಿ ಈ ತರದ್ದು ಬೇಯಿಸ್ಕೊಂಡು ಇಲ್ಲಿ ನೋಡ್ರಿ ಇಲ್ಲಿ ಸಿಹಿಗೆಣಸು ಇದ್ರದ್ದು ಚಾಟ್ ಹಾಕೊಡ್ತೀವಿ, ಮಸಾಲೆ ಹಾಕಿ ಕೊಡ್ತೀವಿ. ಇಲ್ಲಿ ನೋಡ್ರಿ ಹಲಸಿನಕಾಯಿ ಹಪ್ಪಳ. ಇದಕ್ಕೇನು ಬೆರ್ಸಿಲ್ಲ, ಬರೀ ಹಲಸಿನಕಾಯಿ ಬೇಯಿಸಿ ಅದನ್ನ ಒತ್ತಿರೋದು. ಯಾವ್ದೇ ಹಿಟ್ಗಳು ಮಿಕ್ಸ್ ಮಾಡಿಲ್ಲ. ಅದು ಹಲಸಿನ ಬೀಜದ ನಿಪ್ಪಟ್ಟು. ಹಲಸಿನ ಬೀಜದಿಂದ ಮಾಡಿರೋ ನಿಪ್ಪಟ್ಟು ನೋಡ್ರಿ ಎಲ್ಲಿ ಸಿಗ್ತಾವ ಇಂಥವು. ಈ ತರದ್ದು ತಿನ್ನ ಅದೃಷ್ಟ ಪುಣ್ಯ ಮಾಡಿರ್ಬೇಕು ಇವು ತಿನ್ಬೇಕಂದ್ರ. ಮಾವಿನ ಶುಂಠಿ ತೊಕ್ಕು ನೋಡಕ್ಕೆ ಶುಂಠಿ ಇದ್ದಂಗೆ ಇರುತ್ತೆ, ಮಾವಿನಕಾಯಿ ಫ್ಲೇವರ್ ಬರುತ್ತೆ ಅದ್ರದ್ದು ತೊಕ್ಕು. ಅಪ್ಪೆ ಮಿಡಿ ಉಪ್ಪಿನಕಾಯಿ, ಅಪ್ಪೆಕಾಯಿ ನೋಡ್ರಿ ಅಪ್ಪೆಕಾಯಿಂದ ಮಾಡಿರೋಂತ ಸಾರು. ಅದು ನೇರಳೆ ಹಣ್ಣಿಂದು ಜ್ಯೂಸ್. ನೋಡ್ರಿ ಈ ತರದ್ದು ಜ್ಯೂಸ್ ಎಲ್ಲಾದ್ರೂ ಜೀವನದಾಗ ಕುಡ್ದಿರ ನೀವು ಯಾರಾದ್ರೂ? ಎಲ್ಲರಿಗಂತೂ ಹೆಚ್ಚಿಗೆ ನಿಮ್ಮ ಹತ್ರ ದುಡ್ಡು ಇರ್ಬೋದು, ಇಂಥವು ಎಲ್ಲಾದ್ರೂ ಕುಡ್ದಿರ ನೋಡ್ರಿ. ನಮ್ಮಲ್ಲಿ ಬಂದ್ರೆ ಇವೆಲ್ಲ ಸಿಗ್ತಾವ ಈ ತರದ್ದು. ನೇರಳೆ ಹಣ್ಣಿನ ಜ್ಯೂಸ್ ಇದೆ ಇವತ್ತಿನ ಸ್ಪೆಷಲ್. ನೇರಳೆ ಸೀಸನ್ ಅಲ್ಲ. ಇದು ನೇರಳೆ ಹಣ್ಣಿನ ನೋಡ್ರಿ ಒಳ್ಳೆ ಸಿಹಿ ಮತ್ತು ಖಾರ ಹುಳಿ ಎಲ್ಲ ಇದೆ ಈ ಅಪ್ಪೆ ಸಾರಿನಲ್ಲಿ. ನೋಡ್ರಿ ನೇರಳೆ ಹಣ್ಣಿಂದು ನೋಡ್ರಿ ಈ ಬಣ್ಣದ ಈ ತರದ್ದು ಎಲ್ಲಾದ್ರೂ ಕುಡ್ದಿದ್ದೀರಾ ನೀವು? ಹೊರಗಡೆ ಆಕಸ್ಮಿಕ ಎಲ್ಲಾದ್ರೂ ಬಾಟ್ಲಿಯಲ್ಲಿ ಈ ತರದ್ದು ಸಿಕ್ಕರು ಯಾವ ರಾಸಾಯನಿಕಗಳು ಬೆರಕೆ ಮಾಡಲಿಲ್ಲಂಗೆ ನಿಜವಾದ ನೇರಳೆ ಹಣ್ಣಿನ ಫ್ಲೇವರ್ ಸ್ಟ್ರಾಂಗ್ ಆಗಿ ಇದೆ, ಬಹಳ ಚೆನ್ನಾಗಿದೆ ರುಚಿಯಾಗಿ. ನೋಡ್ರಿ ಈ ತರದ್ದು ಎಲ್ಲ ಇಲ್ಲಿ ಸಿಗ್ತಾವೆ. ನಮ್ಮ ಮಾಧ್ಯಮಗಳ ಮುಖಾಂತರ ನಮ್ಮನ್ನ ಎಲ್ಲ ಮುಟ್ಲಿಕ್ಕೆ ಇದೆ ಈ ತರದ್ದು. ಇವು ಎಲ್ಲದರಲ್ಲೂ ನಾವು ಇದ್ದೀವಿ. ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ಹುಡುಕಿದ್ರೆ ಸಿಗ್ತತೆ. ಇಂಟರ್ನೆಟ್ ನಲ್ಲಿ ಬರೀ ಐಕಾಂತಿಕ ಅಂತ ಈ ಹೆಸರು ಹೊಡೆದ್ರು ಕೂಡ ನಿಮಗೆ ಸಿಗುತ್ತೆ. ನೀವು ನಮ್ಮ ಸಂಪರ್ಕಕ್ಕೆ ಬರ್ಬೋದು, ಇವೆಲ್ಲ ಗುಂಪುಗಳಿಗೆ ಜಾಯ್ನ್ ಆಗ್ಬೋದು. ಎಲ್ಲದರಲ್ಲೂ ನಾವು ಇದೀವಿ. ಅದ್ರ ಮುಖಾಂತರ ನಾವು ನಿತ್ಯವಾಗಿ ಸಂಪರ್ಕದಲ್ಲಿರ್ಬೋದು. ನಿಮ್ದು ಏನೇ ಪ್ರಶ್ನೆ ಸಂಶಯಗಳಿದ್ರು ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಆ ಗುಂಪು ಅದಕ್ಕಾಗಿ ಇಟ್ಟಿರೋದು. ನಿರಂತರವಾಗಿ ಸಂಪರ್ಕದಲ್ಲಿರೋಣ. ಕಾರ್ಯಕ್ರಮಗಳಿಗೆ ಬರೋರೆಲ್ಲ ಇಲ್ಲಿ ನೋಡ್ರಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನಮ್ಮ ಸಂಪರ್ಕಕ್ಕೆ ಬರ್ತೀರಿ. ಕಂಟಿನ್ಯೂಸ್ ಆಗಿ ಸಂಪರ್ಕ ಇರ್ಬೋದು. ನಮ್ಮ ವಾಟ್ಸಪ್ ಗುಂಪುಗಳಿಗೆ ಆ್ಯಡ್ ಮಾಡಲಿಕ್ಕೆ ಇವನ್ನೆಲ್ಲ ನಾವು ಸಂಪರ್ಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು. ಅಷ್ಟು ಬಿಟ್ಟರೆ ಇಲ್ಲಿ ನಿಮಗೆ ಏನು ಬೇರೆ ಕಂಪ್ನಿಗಳು ಕಾರ್ಪೊರೇಟ್ ಜನದ ಥರ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಇವೆಲ್ಲ ಮಾಡಲ್ಲ. ನೋಡ್ರಿ ನಮ್ಮ ಐಕಾಂತಿಕ ಪಂಗಡದ ಕೃಷ್ಣಮೋಹನ್
ಈ ಕಾರ್ಯಕ್ರಮ ಇದು ವಾಲಂಟಿಯರ್ ಮಾಡಿ ಜವಾಬ್ದಾರಿ ತಗೊಂಡು ಮಾಡ್ತಿದ್ದಾನೆ. ವಿಶೇಷವಾಗಿ ಹಸಿರೋತ್ಸವ ಕಾರ್ಯಕ್ರಮವನ್ನು ಪ್ರತಿ ಮೇ ತಿಂಗಳ ಕೊನೆ ಹಂತದಲ್ಲಿ ಮಾಡ್ತೀವಿ. ಈ ಟೈಮ್ನಲ್ಲಿ ಹಣ್ಣುಗಳು ಸುಗ್ಗಿ, ಮಾವಿನ ಹಣ್ಣು, ಹಲಸಿನ ಹಣ್ಣು ಇಂದ ಹಿಡಿದು ಎಲ್ಲ ಥರದ ಹಣ್ಣುಗಳು ಹೆಚ್ಚಿಗೆ ಸಿಗೋಂಥ ಕಾಲ. ಅದನ್ನು ಮೇನ್ ಆಗಿ ಇಟ್ಕೊಂಡು ಸಹಜ ಕೃಷಿ, ಸಹಜ ಜೀವನದ್ದು ಎಲ್ಲ ವಿಚಾರಗಳನ್ನ ಪರಿಚಯ ಮಾಡೋದು, ಬರೇ ಬಾಯಿ ಮಾತಿನಲ್ಲಿ ಹೇಳಿದಂಗೆ ಅವರಿಗೆ ಅನುಭವಕ್ಕೂ ಸಿಗ್ಬೇಕಂತ ಈ ಥರ ಮಳಿಗೆಗಳೆಲ್ಲ ಏರ್ಪಾಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟು ಅವೆಲ್ಲ ಖರೀದಿ ಮಾಡಿ ಬಳಕೆನೂ ಮಾಡಬೇಕು. ಅದ್ರದ್ದು ವಿಚಾರಗಳದ್ದು ಗೋಷ್ಠಿಗಳು ಇಲ್ಲಿ ನಡೀತಾ ಇದ್ದಾವೆ, ಅವನು ಅಟೆಂಡ್ ಆಗ್ಬೋದು. ಹಂಗೆ ಒಂದು ಪರಿಪೂರ್ಣವಾದ ಅನುಭವ ಜ್ಞಾನ ಸಿಗಂಗೆ ಮಾಡಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಕತ್ತೀವಿ. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಬಂದು ಭಾಗವಹಿಸ್ಬೋದು. ಇದು ಮುಕ್ತವಾಗಿ ಎಂಟ್ರಿ ಫೀಸ್ ಇಲ್ಲ, ಏನೂ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಎಲ್ಲರೂ ಬರ್ಬೋದು ಮುಕ್ತವಾಗಿ. ಇನ್ನೊಮ್ಮೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನನ್ನ ಇಲ್ಲಿ ಸಂಪರ್ಕ ಮಾಡಲಿಕ್ಕೆ ನಮ್ಮ ಫೋನ್ ನಂಬರ್ಗೆ ಸಂಪರ್ಕ ಮಾಡ್ಬೋದು. 9448923773. ಸರ್, ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದಾ? ಈಗ ಇವತ್ತಿನ ಉತ್ಸವ ಮುಗಿಯುತ್ತೆ, ಹೆಸರೋತ್ಸವ. ಅದಾಗಿ ಹೊರತಾಗಿಯೂ ಕೂಡ ಬೇರೆಯವರು ಆಸಕ್ತರು ಇಲ್ಲಿ ಹೇಗೆ ತಲುಪಬಹುದು? ನಾವು ಈ ವರ್ಷ ಪೂರ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಿರ್ತೀವಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಎಲ್ಲರೂ ಬರ್ಬೋದು. ಆ ಕಾರ್ಯಕ್ರಮ ಇಲ್ಲದ ಟೈಮ್ನಲ್ಲಿ ಯಾರು ಬರಂಗಿಲ್ಲ. ಯಾಕಂದ್ರೆ ನಾವು ರೈತರು ಮೂಲವಾಗಿ ನಮ್ದು ಬದುಕು ನಡಿಬೇಕು, ನಮ್ದು ಕೆಲಸ ಚಟುವಟಿಕೆಗಳು ಆಗ್ಬೇಕಂತಂದ್ರೆ ಪ್ರತಿ ದಿವಸ ನಾವು ಎಲ್ಲರನ್ನೂ ಇಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡ್ಕೊಡಲ್ಲ. ಎಲ್ಲರೂ ಕಾರ್ಯಕ್ರಮಗಳು ನಡೆದಾಗ ಮಾತ್ರ ಬರ್ಬೇಕು. 6 ತಿಂಗಳಿಗೊಮ್ಮೆ ಇಲ್ಲಿ ನಮ್ಮ ಜಮೀನಲ್ಲೇ ಈ ಥರದ ಕಾರ್ಯಕ್ರಮಗಳು, ಈ ಮೇ ತಿಂಗಳ ಕೊನೆಯಲ್ಲಿ ಮಾಡೋದು ಹಸಿರೋತ್ಸವ, ಡಿಸೆಂಬರ್ ಕೊನೆಯಲ್ಲಿ ಮಾಡೋದು ಕಂದಮೂಲ ಉತ್ಸವ ಅಂತ, ಅಂದ್ರೆ ಬ್ಯಾಕ್ ಟು ರೂಟ್ಸ್ ಫೆಸ್ಟಿವಲ್ ಅಂತ ಮಾಡ್ತೀವಿ. ಈಗಿನ ಹಸಿರೋತ್ಸವ ಅಂದ್ರೆ ನೇಚರ್ ಫೆಸ್ಟಿವಲ್ ಅಂತ ಇವಾಗ ಮಾಡ್ತೀವಿ. ಈ ಕಾರ್ಯಕ್ರಮಗಳಿಗೆ ಬರ್ಬೋದು. ಇದಲ್ಲದೆ ನಡುವೆ ಕೂಡ ಜನ ಬೇಡಿಕೆ ಜಾಸ್ತಿ ಇತ್ತಂದ್ರೆ ವಿಸಿಟರ್ಸ್ ಪ್ರೋಗ್ರಾಮ್, ವೀಕ್ಷಕರ ದಿನಾಚರಣೆ ಅಂತ ಮಾಡ್ತಿರ್ತೀವಿ. ಅವತ್ತು ಎಲ್ಲರೂ ಬರ್ಬೋದು. ಇವು ಎಲ್ಲವೂ ನಮ್ಮ ಐಕಾಂತಿಕ ಮಾಧ್ಯಮಗಳ ಮುಖಾಂತರ ನಾವು ಎಲ್ಲರಿಗೂ ತಿಳಿಸಿ ಕೊಡ್ತೀವಿ. ಅದನ್ನ ನೋಡ್ಕೊಂಡು ಬರ್ಲಿಕ್ಕೆ ಅವಕಾಶ. ಧನ್ಯವಾದಗಳು ಸರ್. ತನಕ ವಿಸ್ತೃತವಾಗಿ ತಮ್ಮ ತೋಟದ ಬಗ್ಗೆ ಮತ್ತೆ ಇಲ್ಲಿ ಬಂದಿರುವ ಸ್ಟಾಲ್ಗಳ ಬಗ್ಗೆ ವಿವರಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.